Guys, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಎವ್ರಿ ಡೇ ವಿತ್ ಅಂಕಿತಾ ಯೂಟ್ಯೂಬ್ ಚಾನಲ್. ಸೊ ಇನ್ಸ್ಟಿಟ್ಯೂಷನ್ಗೆ ಬೆಂಗಳೂರಿಗೆ ಬಂದಮೇಲೆ ಇದು ಫಸ್ಟ್ ಡೇ, ಅಂದರೆ ದೀಪಾವಳಿ ಹಾಲಿಡೇಸ್ ಎಲ್ಲ ಮುಗಿಸಿ ಬಂದು ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ಇದು ಫಸ್ಟ್ ಡೇ. ಬೇಜಾರಾಗ್ತಿದೆ ನನಗೆ. ರಜಾ ಹೆಂಗೆ ಹೋದೆ ಹೆಂಗೆ ಬಂದೆ ಅನ್ನೋದೇ ಗೊತ್ತಾಗಿಲ್ಲ. ಲಿಟ್ರಲಿ ಹೋಗ್ಬೇಕಾದ್ರೆ ಇರೋ ಖುಷಿ ಬರ್ಬೇಕಾದ್ರೆ ಇರಲ್ಲ. ಅದು ಹೆಂಗೆ ಫೀಲ್ ಆಗುತ್ತೆ ಅಂದರೆ, ಫಸ್ಟಿಗೆ ವಿಷ್ಣುವರ್ಧನ್ ಸರ್ ಮನೆ ಬಿಟ್ಟು ಹೋಗ್ಬೇಕಿದ್ರೆ ಮನೆ ನೋಡ್ತಿರ್ತಾರಲ್ಲ, ನಾನು ಆ ಥರ ನೋಡ್ತಿದ್ದೆ ನಮ್ಮ ಮನೇನ. ನಂಗೆ ಆ ಥರ ಫೀಲ್ ಆಗ್ತಿತ್ತು. ಸೀರಿಯಸ್ಲಿ ಬೇಜಾರಾಗ್ತಿದೆ. ಆ್ಯಂಡ್ ಇವಾಗ ಕ್ಲಾಸ್ ಎಷ್ಟು ಹೆಕ್ಟಿಕ್ ಆಗಿದೆ ಅಂತ ಅಂದರೆ, ಲಿಟ್ರಲಿ ಮಾರ್ನಿಂಗ್ 8:30 ಒಂದು, 12:30 ಒಂದು, ಮತ್ತು 3 o'clock ಒಂದು, ಮತ್ತು 7 o'clock to 8:30 ಒಂದು, ಹಿಂಗೆ ಹಾಕ್ಬಿಟ್ಟಿದ್ದಾರೆ. ಲಿಟ್ರಲಿ ಸಾಕು ಅನ್ಸ್ಬಿಟ್ಟಿದೆ. ಯಾವ್ದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್. ವಿಷಯ ಏನಂತ ಅಂದರೆ, ನಮಗೆ ನೆನ್ನೆ ಸರ್ ಹೇಳ್ತಿದ್ರು ನಮ್ಮ ಬ್ಯಾಚ್ನ ರಿಕ್ವೈರ್ಮೆಂಟಿಗೆ ಆ್ಯಡ್ ಆನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಪೈಥಾನ್ ಕಂಪ್ಲೀಟ್ ಆದ ತಕ್ಷಣ ಅಂತ. ಆ್ಯಂಡ್ ಅದೊಂದು ಹ್ಯಾಪಿ ವಿಷಯ. ಆದಷ್ಟು ಬೇಗ ಜಾಬ್ ಸಿಗ್ಲಪ್ಪ. ಗೊತ್ತು, ಐ ಅಗ್ರಿ. ಜಾಬ್ ಸಿಕ್ಕಿದ್ಮೇಲೆ ಅದ್ರದ್ದೇ ಆದ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಪ್ರೆಷರ್ ಇರುತ್ತೆ, ಎಲ್ಲ ಐ ಅಗ್ರಿ. ಬಟ್ ಸಿಕ್ಕಿಲ್ಲ ಅಂತ ಕೊರಗೋದೈತಲ್ಲ, ಅದೆಲ್ಲದಕ್ಕಿಂತ ಹೆಚ್ಚು ದಿನ ಕೊಲ್ಲೋದದು. ಜಾಬ್ ಸಿಕ್ಕಿದ್ಮೇಲೂ ಸಾಯೋದೆ, ಸಿಗದೇ ಇದ್ದಾಗಲೂ ಸಾಯೋದೆ, ಬಟ್ ಸಿಕ್ಬಿಟ್ಟೆ ಸಾಯೋದು ಬೆಸ್ಟ್ ಅಂತ ನನ್ನ. ಈ ವಿಡಿಯೋ ಮನೆಯಿಂದ ಬಂದು ನೆಕ್ಸ್ಟ್ ಡೇ ಮಾಡಿರೋಂಥ ವಿಡಿಯೋ ಪಾರ್ಟ್ 2 ಕಂಟಿನ್ಯೂ ಹಾಕೋಣ ಅಂತ ಅಂದ್ಬಿಟ್ಟು, ಅದ್ರ ಫ್ರಂಟಲ್ಲಿ ಹಾಕೋದಕ್ಕೇನು ವೀಡಿಯೋಸ್ ಇರಲಿಲ್ಲ ನನ್ನ ಹತ್ರ ಅಂದ್ಬಿಟ್ಟು ಜಸ್ಟ್ ಒಂದು ವೀಡಿಯೋ ಮಾಡ್ಕೊಂಡಿದ್ದು ಕ್ಲಾಸ್ಗೆ ಹೋಗೋಕ್ಕೆ ರೆಡಿಯಾಗಿದ್ದಾಗ. ಸೊ ಇವಾಗ ಪಾರ್ಟ್ 2 ವೀಡಿಯೋ ಹೆಂಗಿತ್ತು ನಮ್ಮನೆ ದೀಪಾವಳಿ ಪ್ರಿಪ್ರೇಷನ್ದು ಅಂತ ನೀವೇ ನೋಡಿ. ಇವಾಗ ನಮ್ಮಮ್ಮಂಗೆ ಹೆಲ್ಪ್ ಮಾಡೋ ಪ್ರೊಸೆಸ್ ನಡೀತಿದೆ. ನಾಳೆ ನಮ್ಮೂರಲ್ಲಿ ಬಲಿಪಂಚಮಿತಿನೇ ದೀಪಾವಳಿ ಸೆಲೆಬ್ರೇಟ್ ಮಾಡೋದು. ಇವಾಗ ನಮ್ಮಮ್ಮಂಗೆ ಬೆಳಗ್ಗೆ ಇದೆಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ನಾನು ಬಾಗಿಲೆಲ್ಲ ಇವಾಗಲೇ ತೊಳೆದು ಮನೇನೂ ಮಾಪ್ ಮಾಡಿ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಕೆಲಸ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಹೆಂಗಿದ್ರು ಕಂಟೆಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಇವಾಗ ಕ್ಲೀನ್ ಮಾಡಿ ಎಲ್ಲನೂ ಸಾರಿಸಿ ರಂಗೋಲಿ ಹಾಕಿ ಆಮೇಲೆ ಕೆರಕಲು ಪೂಜೆ ಎಲ್ಲನೂ ಈಗಲೇ ಮಾಡಿ ಮಲ್ಕೊಬಿಟ್ರೆ ಬೆಳಗ್ಗೆ ಎದ್ದು ಫ್ರೆಶಪ್ ಆಗಿ ಪೂಜೆ ಮಾಡಿಬಿಡೋದಷ್ಟೇ. ಆ್ಯಂಡ್ ನಾನು ನಾಳೆ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕ್ಲಾಸಸ್ ಇದೆ ನಾಡಿದ್ದು, ನೋಡೋಣ. ನಾಳೆ ಒಂದೇ ದಿನ ರಜೆ ಇರೋದು. ಫಸ್ಟು ಎಲ್ಲನೂ ಕಸ ಗುಡಿಸ್ಬಿಡೋಣ ಅಂತ ಡಿಸೈಡ್ ಮಾಡಿದೆ. ಬಟ್ ಲಿಟ್ರಲಿ ನಮ್ಮಮ್ಮ ಗುಡಿಸ್ಬೇಕಿದ್ರೆ ಇದು ಒಂದು ಕೆಲಸನಾ ಅಂತ ನಾನೇ ಹೇಳ್ತಿದ್ದೆ. ನಮ್ಮಮ್ಮ ಕಸ ಗುಡಿಸ್ತಿದ್ದೆ ಅಂತ ಅಂದರೆ ಅದೊಂದು ಕೆಲಸನಾ ಅಂತ. ಲಿಟ್ರಲಿ ನಂಗೆ ಕಸ ಗುಡಿಸೋ ಅಷ್ಟರಲ್ಲಿ ಸಾಕಾಗಿ ಹೋಗಿತ್ತು. ಅಷ್ಟು ದೊಡ್ಡದಿದೆನಾ ಅಂತ ಫೀಲ್ ಆಗ್ತಿತ್ತು. ಆ್ಯಂಡ್ ಕಸ ಗುಡಿಸಿ ಅದನ್ನು ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಡೋರ್ ಹತ್ರ ಮಾತ್ರ ಒರೆಸ್ಕೊತೀವಿ, ಇನ್ನೆಲ್ಲ ಕಡೆ ತೊಳಿತೀವಿ. ಬಿಕಾಸ್ ಅಲ್ಲಿ ವುಡ್ ಇರೋದ್ರಿಂದ ಜಾಸ್ತಿ ನೀರು ಬೀಳಬಾರ್ದು ಅಂತ ಒರೆಸ್ದೆ. ಆ್ಯಂಡ್ ಇನ್ನೆಲ್ಲನೂ ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಲಿಟ್ರಲಿ ಇದನ್ನೆಲ್ಲ ನೋಡಿಬಿಟ್ರೆ ಯಾವ ಜಿಮ್ಮು ಬೇಡ ಏನೂ ಬೇಡ, ದಿನ ಮನೆ ಕೆಲಸ ಮಾಡಿಬಿಟ್ರೆ ಜಿಮ್ ಅಂತ ಅನ್ನಿಸ್ಬಿಡ್ತು ನನಗೆ. ನಾನು ಅನ್ಕೋತಿದ್ದೆ ಜಿಮ್ಮಿಗೆ ಸೇರ್ಕೋಬೇಕು ನಾನು ಜಾಬಿಗೆ ಜಾಯ್ನ್ ಆದಮೇಲೆ ಅಂತ. ಬಟ್ ಯಪ್ಪ ಸಾಕಾಗೋಯ್ತು. ನಾನು ಯಾವ ಥರ ಪರ್ಸನ್ ಅಂತ ಅಂದರೆ, ಕೆಲಸ ನಾನೇ ಮಾಡೋದಾದ್ರು ನಮ್ಮಮ್ಮ ಅಲ್ಲಿರಬೇಕು. ನಮ್ಮಮ್ಮ ಕೆಲಸ ಮಾಡಲಿ ಬಿಡಲಿ, ನಮ್ಮಮ್ಮನ ಹಿಂದೆನೇ ಓಡಾಡಬೇಕು ಬಾಲದ ಥರ. ಇವಾಗ ನಮ್ಮಮ್ಮ ಏನು ಮಾಡ್ತಿತ್ತು ಅಂದರೆ, ಒಳಗಡೆ ಕೂತ್ಕೊಂಡು ಸೀರಿಯಲ್ ನೋಡ್ತಿತ್ತು. ನಾನಂದೆ, ನಾನು ನನ್ನ ಕೆಲಸ ಮಾಡಬೇಕು ಅಂದರೆ ನೀನು ಬಂದು ಬಾಕ್ಲ ಹತ್ರ ಕೂತ್ಕೋಬೇಕು ಅಂದು ಕೂರಿಸಿದ್ದೀನಿ. ನನಗೆ ಏನೇ ಕೆಲಸ ಮಾಡಬೇಕು ಅಂದರೂ ನಮ್ಮಮ್ಮ ಇರಬೇಕು. ನಮ್ಮಮ್ಮ ಕೆಲಸ ಮಾಡಲಿ ಬಿಡಲಿ, ಬಟ್ ನಮ್ಮಮ್ಮ ಕಣ್ಮುಂದೆ ಇರಬೇಕು ನನಗೆ. ಈಗ ನಾನು ಇಲ್ಲೆಲ್ಲ ತೊಳಿತಿದ್ದೆ, ನಮ್ಮಮ್ಮಂಗೆ ವೀಡಿಯೋ ಮಾಡೋಕ್ಕೆ ಕೊಟ್ಟಿದ್ದೆ, ಆಯಿತಾ. ನಮ್ಮಮ್ಮ ಆದಷ್ಟು ಟ್ರೈ ಮಾಡುತ್ತೆ ಚೆನ್ನಾಗಿ ವೀಡಿಯೋ ಮಾಡೋದಕ್ಕೆ. ಬಟ್ ಆ ಇನ್ನೋಸೆನ್ಸ್ ಇದೆಯಲ್ಲ, ನಂಗೆ ಸಖತ್ ಇಷ್ಟ. ಆ್ಯಂಡ್ ನಮ್ಮಮ್ಮ ಸೀರಿಯಲ್ ನೋಡೋದು ಬಿಟ್ಟು ಸೌಂಡ್ ಜಾಸ್ತಿ ಕೊಟ್ಕೊಂಡು ಕೂತ್ಕೊಂತ ಅಂದ್ರೂ ಕೇಳ್ದೇ ಬಾಕ್ಲ ಹತ್ರ ಬಂದು ಕೂತಿದ್ದೆ. ಅಲ್ಲಿಗೆ ಅಷ್ಟು ಕೇಳಿಸಲ್ಲ, ಟಿ ವಿ ಸ್ವಲ್ಪ ದೂರ ಇದೆ. ಇವಾಗ ತೊಳೆದಿದ್ದೀನಿ ಫುಲ್ಲು. ಅಪ್ಪ ಯಾವ ಜಿಮ್ಮು ಬೇಡಪ್ಪ, ಸಾಕು. ದಿನ 20 ಸಲ ಇಲ್ಲಿ ತೊಳೆಸ್ಬಿಟ್ರೆ ನನ್ನ ಸಾಕಾಗೋಗ್ಬಿಡುತ್ತೆ. ಫುಲ್ ಸ್ವೆಟ್ಟಾಗಿ ಹೋಗಿದ್ದೀನಿ ನಾನು ಅಷ್ಟು ಹೊತ್ತಿಗೆ. ಇದು ಫುಲ್ ತೊಳೆಯೋ ಅಷ್ಟರಲ್ಲಿ ಇವಾಗ ರಂಗೋಲಿ ಬಿಡಬೇಕು. ನಂಗೆ ಒಂದು ಭಯ ಏನಂದರೆ, ರಂಗೋಲಿ ಬಿಟ್ಟು ಮಳೆ ಬಂದರೆ ಹಾಳಾಗಿಬಿಡುತ್ತೆ. ಸೊ ಅದಕ್ಕೆ ರಂಗೋಲಿ ಬಿಡೋದಕ್ಕೆ ಯೋಚನೆ ಮಾಡ್ತಿದ್ದೀನಿ. ಬಿಟ್ಟು ಮಳೆ ಬಂದು ಹಾಳಾಗಿಬಿಟ್ರೆ ಅನ್ನೋದೊಂದು ಭಯ. ಆ್ಯಂಡ್ ನಾನು ಬೆಳಗ್ಗೆ ಬೇಗ ಏಳಲ್ಲ ಮತ್ತೆ ಬಿಡೋಣ ಅಂತ ಅಂದರೆ. ಸೊ
ಅದಕ್ಕೆ ಇವಾಗ ಬಿಡಬೇಕು. ಆ್ಯಂಡ್ ನಾನು ಯಾವುದು ನೋಡಿಕೊಂಡು ಇಲ್ಲ, ಸಡನ್ನಾಗಿ ಈಗ ಯಾವುದೋ ಒಂದು ಗೊತ್ತಿರೋದು ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮಮ್ಮ ನಮ್ಮ ಕಡೆ ಅದನ್ನು ಕೆರುಕ್ಲು ಪೂಜೆದು ಅಂತ ಅಂತಾರೆ. ಅದು ಉಂಡೆ ಮಾಡಿ ಅದಕ್ಕೆ ಹೂವೆಲ್ಲ ಚುಚ್ಚು ಇಡ್ತೀವಲ್ಲ, ಅದನ್ನು ಕೆರುಕ್ಲು ಪೂಜೆದು ಅಂತ ಅಂತಾರೆ. ಅದಕ್ಕೆ ಸಗಣಿ ಬೇಕು, ಅದನ್ನು ತರೋಕ್ಕೆ ಅಂತ ಹೋಗೈತಿ ನಮ್ಮ ಮಮ್ಮಿ. ಇವಾಗ ನಾನು ರಂಗೋಲಿ ಬಿಟ್ಟು ಅದಕ್ಕೆ ಕೆರುಕ್ಲು ಪೂಜೆದು ರೆಡಿ ಮಾಡಬೇಕು. ಅದು ರೆಡಿ ಮಾಡಿ ಇಟ್ಬಿಟ್ರೆ ಮುಗೀತು. ಈ ಹಬ್ಬದಲ್ಲಿ ಅದೇ ಮೇಯ್ನು. ಅದು ಮತ್ತು ಸೊಪ್ಪು, ಮಾವಿನ ಸೊಪ್ಪು ಮತ್ತು ಇನ್ನೊಂದೇನೋ ಸೊಪ್ಪು ಇದು ಮಾಡ್ತಾರೆ, ಅದು ತುಂಬ ಮೇಯ್ನ್ ಅಂತ ಹೇಳ್ತಾರೆ. ಇವಾಗ ಬಾಕ ತೊಳೆದಿದ್ದೀನಿ, ರಂಗೋಲಿ ಬಿಟ್ಟರೆ ಮುಗೀತು. ನಮ್ಮ ತಂದಮೇಲೆ ಕೆರುಕ್ಲು ಪೂಜೆದು ಅಷ್ಟೇ. ಆಮೇಲೆ ರಂಗೋಲಿ ಹಾಕೋಣ ಅಂತ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನಾನು ರಂಗೋಲಿ ಹಾಕಿ ಎಷ್ಟೋ ವರ್ಷಗಳೇ ಆಗೋಗಿದೆ. ಲಿಟ್ರಲಿ ಮನೆಗೆ ಹೋದ್ರೂ ನಾನು ಹೇಳಲ್ಲ ಮಾರ್ನಿಂಗ್ ಟೈಮ್ ಬೇಗ, ಅದಕ್ಕೋಸ್ಕರ ನಮ್ಮ ಅಮ್ಮನೇ ಹಾಕ್ತಿರ್ತಾರೆ. ನನಗೆಲ್ಲ ರಂಗೋಲಿಗಳು ಮರ್ತೋಗಿದೆ. ನಮ್ಮಮ್ಮ ಹಾಕೋ ರಂಗೋಲಿ ಸಹ ನಂಗೆ ತುಂಬ ಇಷ್ಟ. ಬಟ್ ನಮ್ಮಮ್ಮ ನನಗೇನಕ್ಕೆ ಹೇಳ್ತಾರೆ ಅಂದರೆ, ನಮ್ಮಮ್ಮ ಏನೂ ಡಿಸೈನ್ ಮಾಡಲ್ಲ, ರಂಗೋಲಿ ಹೆಂಗಿದೆ ಹಂಗೆ ಹಾಕ್ತಾರೆ. ನಾನಾದರೆ ಸ್ವಲ್ಪ ಅಲ್ಲಿ ಡ್ರಾಮಾ ಗೀಮಾ ಮಾಡ್ಕೊಂಡು ಸ್ವಲ್ಪ ಡಿಸೈನ್ ಬರೀತೀನಿ ಅನ್ನೋದು ನಮ್ಮಮ್ಮನ ಆಸೆ. ಈಗ ಸದ್ಯಕ್ಕೆ ನಾನು ಇಷ್ಟು ಬಿಡಿಸಿದ್ದೀನಿ. ಇದ್ರ ಸಪೋರ್ಟ್ ಇಟ್ಕೊಂಡೆ ವೀಡಿಯೋ ಮಾಡ್ತಿರೋದು ನಾನು. ಅಮ್ಮ ಅಲ್ಲೇ ನಂಗೆ ನಾನು ಏನೇ ಕೆಲಸ ಮಾಡಬೇಕಿದ್ರೆ ಅಮ್ಮ ಇರಬೇಕು. ಇಷ್ಟು ಬಿಡಿಸಿದ್ದೀನಿ, ಅಷ್ಟೊಂದೇನು ಚೆನ್ನಾಗಿಲ್ಲ, ಪರವಾಗಿಲ್ಲ. ಸೊ ಇವಾಗ ರಂಗೋಲಿ ಹಾಕೋಣ. ರಂಗೋಲಿದು ಯಾವುದೋ ಐಡಿಯಾ ಇಲ್ಲ ನನಗೆ. ನೋಡೋಣ, ಯಾವುದಾದ್ರೂ ಒಂದು ಹಾಕ್ತೀನಿ. ಹೆಂಗೆ ಬರುತ್ತೋ ಗೊತ್ತಿಲ್ಲ. 15ರಿಂದ 8 ಯಾವುದೋ ರಂಗೋಲಿ ನೋಡಿದೆ, ಅದನ್ನು ಬಿಡೋಣ ಅಂತ ಅಂದ್ಬಿಟ್ಟು ಚುಕ್ಕಿ ಇಟ್ಟಿದ್ದೀನಿ. ಆ್ಯಂಡ್ ಅದಂತೂ ಈಸಿಯೆಸ್ಟ್ ಅಂದರೆ ಎಷ್ಟು ರಂಗೋಲಿ ಬೇಕಾದರೂ ಬಿಡ್ಬೋದಾಗಿರೋ ಅಂತ ಚುಕ್ಕಿ ಅಂದರೆ 15ರಿಂದ 8 ಚುಕ್ಕಿ ಇಟ್ಟಿದ್ದೀನಿ. ರಂಗೋಲಿ ಹೆಂಗೆ ಬರುತ್ತೆ ಗೊತ್ತಿಲ್ಲ. ಲೆಟ್ಸ್ ಡೂ ಇಟ್. ನೋಡ್ಕೊಂಡಿದ್ದೀನಿ ಇಮೇಜು, ಬಿಡೋಕ್ಕೆ ಸ್ಟಾರ್ಟ್ ಮಾಡೋಣ. ಕ್ಯಾಮ್ರಾ ಹಿಡಿಯೋಕೆ ಯಾರು ಇಲ್ಲ, ಅದಕ್ಕೋಸ್ಕರ ನಾನೇ ಮತ್ತೆ ಬಿಡಿಸಾದ್ಮೇಲೆ ತೋರಿಸ್ತೀನಿ. ನನ್ನ ರಂಗೋಲಿ ಎಲ್ಲ ಹಾಳಾಗೋ ಟೈಮ್, ಮಳೆ ಬರ್ತಿದೆ. ಬಿಡಿಸ್ತಿದೆ. ಮೇ ಬಿ ಏನು ದೀಪಾವಳಿಗೆ ಹೊಸದಾಗಿ ರಂಗೋಲಿ ಬಿಡಬೇಕು ಅಂತ ಇತ್ತು ಅನಿಸುತ್ತೆ. ನಾಳೆ ಬೆಳಗ್ಗೆನೇ ಬಿಡಿಸ್ಲಿ ಅಂಕಿತ ಅನ್ನೋದು, ಅದಕ್ಕೋಸ್ಕರ ಮಳೆ ಬಂದಿದೆ ಅಂತ ಅನ್ಕೋಬೇಕಷ್ಟ. ಎಲ್ಲ ಹಾಳಾಗ್ತಿದೆ. ನಮ್ಮಮ್ಮ ಬೇಡ ಬಾ ಹಾಳಾಗ್ಬಿಡುತ್ತೆ ಅಂತಂದು. ಸೊ ಈ ಕೆಲಸ ಬೆಳಗಿನ ಕೆಲಸ, ಅಂದ್ಬಿಟ್ಟಿರೋ ರಂಗೋಲೆಲ್ಲ ಹಾಳಾಗ್ತಿದೆ. ಸೊ ಸ್ಯಾಡ್. ತುಂಬ ಚೆನ್ನಾಗಿ ಬರ್ತಿತ್ತು. ಏನು ಮಾಡೋಕ್ಕಾಗಲ್ಲ. ನಮ್ಮನೆ ಪಟಾಕಿ ಹೊಡೆಯೋದೇ ಬೇಡ, ಈ ಕಲರ್ ಲೈಟ್ ಹಾಕಿದ್ರೆ ಸಾಕು, ಫುಲ್ ಮಿಂಚಿಸ್ಬಿಡ್ತೀವಿ ಪಳ ಪಳ. ಅದಕ್ಕೆ ಹಾಕಿಸ್ಕೊಂಡಿದ್ದೀವಿ ಇವನ್ನ ದೀಪಾವಳಿ ದಿನ ಆನ್ ಮಾಡೋಕ್ಕೆ ಅಂತ, ಅಲ್ವಾ ಮಮ್ಮಿ? ಅದಷ್ಟು 6 ಅಮ್ಮ, ಚೆನ್ನಾಗಿ ಕಾಣಿಸ್ತಿತ್ತು. ಅಂತೂ ಬಿಗ್ ಬಾಸ್ ಬರೋ ಟೈಮ್ಗೆ ಎಲ್ಲನೂ ಮುಗಿಸಿದ್ದೀನಿ ವರ್ಕ್. ನನ್ನ ತಲೆಯಲ್ಲಿ ಅದೇ ಇತ್ತು, ಬಿಗ್ ಬಾಸ್ ಬರೋ ಅಷ್ಟಲ್ಲಿ ಮುಗಿಸ್ಬಿಡ್ಬೇಕು ಅಂತ. ಅದಕ್ಕೆ ಮಳೆ ಬಂದು ಕರೆಕ್ಟಾಗಿ ಮಾಡೈತೆ. ಗೊತ್ತಿತ್ತು ನಾನು ಲೇಟಾಗಿ ಎದ್ದೇ ಹೇಳ್ತೀನಿ ಅಂತ, ಅದಕ್ಕೆ ನೈಟೇ ಎಲ್ಲ ಕೆಲಸನ ಮಾಡೋಕ್ಕೆ ಟ್ರೈ ಮಾಡಿದ್ದು. ಬಟ್ ಮಾರ್ನಿಂಗ್ ನಾನು ಹೇಳೋಕ್ಕೂ ಮುಂಚೆನೇ ಪೂಜೆ ಮಾಡಬೇಕಿತ್ತು ಅಂದ್ಬಿಟ್ಟು ನಮ್ಮಮ್ಮ ಆಲ್ರೆಡಿ ರಂಗೋಲಿ ಹಾಕಾಗಿತ್ತು. ನಾನು ಇದ್ದಿದ್ದು 11 o'clock ಅಷ್ಟೊತ್ತಿಗೆಲ್ಲ ರಂಗೋಲಿ ಹಾಕಿ ಪೂಜೆ ಎಲ್ಲ ಆಗೋಗಿತ್ತು. ಇದು ನಮ್ಮಮ್ಮ ಹಾಕಿರೋ ರಂಗೋಲಿ. ಆ್ಯಂಡ್ ಇದನ್ನು ಕೃಷ್ಣನ ತೊಟ್ಲು ಅಂತ ಕರೀತಾರೆ. ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ, ರಂಗೋಲಿಗಳಿಗೂ ಹೆಸರಿರುತ್ತೆ. ಇದನ್ನು ಕೃಷ್ಣನ ತೊಟ್ಲು ಅಂತ ಕರಿತೀವಿ ನಾವು. ಸಖತ್ತಾಗಿರುತ್ತೆ. ನಮ್ಮಮ್ಮ ಹಾಕಿರೋದು ರಂಗೋಲಿ. ಆಮೇಲೆ ಹೆಂಗೋ ಆಯಿತು ಅಂತ ಅಂದರೆ ನಮ್ಮ ಮನೆಗೆ ನಮ್ಮ ಅಕ್ಕನ ಮಕ್ಕಳು ಬಂದರು. ಅವರೇನು ಕಿತಾಪತಿ ಮಾತಾಡಿ ನೋಡಿ ಕೇಳಿಸ್ಕೊಳ್ಳಿ. ಆ ಕಡೆಗೆ ನಿನ್ನಂತೂ ನಿನ್ನ ಚೆನ್ನಾಗಿದೆ ಬಾಬಾ. ಒಬ್ಬ ಚಕ್ರ ಕೆಲಸ ಮಾಡೋದು ಅವನು ಹಂಗಲ್ಲ, ಹೌದು ರೀಲು ಎಲ್ಲಿ ತಗೊಂಡಿದ್ದು ಗೊತ್ತಾ? ರೆಸಾರ್ಟ್ ಇಂದ ಬತ್ತ ಇರ್ಬೇಕಾರೆ ಬೆಂಗಳೂರಲ್ಲಿ ತಗೊಂಡಿದ್ದು ಹಳೆಗನ್ನು. ಖಾಲಿ ಆಗೈತೆ. ಏನಿದು? ಇದು ಕಿವಿಗೆ ಹಾಕೊಂಡು ಹಿಂಗ ಹಾಕೊಳ್ಳೋದು. ಅತ್ತಿ ಕಾಟನ್ನು ಅದೇ ತಗೊಬಂದಿದ್ದಿ? ಸುಮ್ಮನೆ ಆಟ ಆಡಕ್ಕೆ. ಅದ್ರಲ್ಲಿ ನೀನು ಆಟ ಆಡ್ತೀಯ ನೀನು? ಆಟ ಆಡ ಗಮ್ಮತ್ತೈತೆ. ಸಾಕು ಬಿಡ್ಬೇಕು, ಸಾಕು. ಕೈಗಾಗಿದೆಯಲ್ಲ ವರ್ಷನ ಗಂಟಂತಿದ್ದೀನ ಬೇಕು. ಎಲ್ಲದೂ ನಮ್ಮ ಕೈಗೆ ಯಾಕೆ ಪಟಾಕಿ ಹೊಡಿತಿದ್ದೀರಿ ಇವತ್ತು? ದೀಪಾವಳಿಗೆ. ದೀಪಾವಳಿ ಮಾಡಿಲ್ಲ ಹ್ಯಾಪಿ ದೀಪಾವಳಿ ಅಂತ ಸಂಜೆ ಅಲ್ಲ, ಇವತ್ತು ಸಂಜೆ ಬತ್ತೀಯಾ? ಅವ್ರ ಹತ್ರ ಕೀಟ್ಲೆ ತಲಾಟೆ ಮಾಡ್ಕೊಂಬರೋ ಅಷ್ಟೇ ನಮ್ಮಮ್ಮ ತಿಂಡಿ ರೆಡಿ ಮಾಡ್ತಿತ್ತು. ಟಿಫನ್ನಿಗೆ ಇವತ್ತು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ವಿ. ನಮ್ಮಮ್ಮ ಪಲ್ಯ ಮಾಡಿತ್ತು, ನಾನು ದೋಸೆ ಮಾಡಿದೆ. ಸೊ ದೋಸೆ ಅಂತೂ ನಾನು ಸೂಪರಾಗಿ ಮಾಡ್ತೀನಿ.
ಇದನ್ನೇನಾದರೂ ರೆಸ್ಯೂಮಿಗೆ ಆ್ಯಡ್ ಮಾಡೋ ಹಂಗಿದ್ದಿದ್ರೆ ಈ ಸ್ಕಿಲ್ನ ನಿಜವಾಗ್ಲೂ ಇಷ್ಟೊತ್ತಿಗೆ ನಂಗೆ ಕೆಲಸ ಸಿಕ್ಕಿರ್ತಿತ್ತು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಆಮೇಲೆ ಫ್ರೆಶ್ ಅಪ್ ಆಗಿ ಇವತ್ತು ದೀಪಾವಳಿ ಅಂತ ಅಂದ್ಬಿಟ್ಟು ಸ್ಯಾರಿ ಉಟ್ಕೊಂಡಿದ್ದೆ. ಆ್ಯಂಡ್ ಇದು ನಮ್ಮಮ್ಮನ ಸ್ಯಾರಿ. ನನಗೆ ನಮ್ಮಮ್ಮನ ಸ್ಯಾರೀಸ್ನ ಉಟ್ಕೊಳ್ಳೋದಕ್ಕೆ ಸಖತ್ ಇಷ್ಟ. ಆ್ಯಂಡ್ ಇದು ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ. ನಮ್ಮಮ್ಮ ಒಂದು 2-3 ಟೈಮ್ಸ್ ಉಟ್ಟಿರ್ಬೋದು ಅಷ್ಟೇ. ಅದನ್ನು ಸ್ವಲ್ಪ ಸ್ಟಿಚ್ ಮಾಡ್ಕೊಂಡು ನಾನೇ ಹಾಕ್ಕೊಂಡಿದ್ದೆ. ಸೀರೆ ಉಟ್ಕೊಂಡ್ರೆ ಏನೋ ಒಂಥರ ಖುಷಿ. ನನಗಂತೂ ಲಿಟ್ರಲಿ ಇವಾಗ ಎಲ್ಲ ಹಬ್ಬಗಳಿಗೂ ಸ್ಯಾರಿ ಹಾಕೋಬೇಕಂತ ಅನಿಸುತ್ತೆ. ಸಖತ್ ಖುಷಿಯಾಗುತ್ತೆ ಉಟ್ಕೊಂಡಾಗ. ಸೊ ಅದಕ್ಕೆ ರೆಡಿ ಆಗೋಣ ಅಂತ ಅಂದ್ಕೊಂಡು ಸ್ಯಾರಿ ಡ್ರಾಪ್ ಮಾಡ್ಕೊಂಡಿದ್ದೆ. ಸೊ ರೆಡಿ ಅಂದರೆ ಜಸ್ಟ್ ಏನಿಲ್ಲ, ಕಾಜಲ್ ಮತ್ತು ಲಿಪ್ಸ್ಟಿಕ್ ಅಷ್ಟೇ, ಐಲೈನರ್ ಮತ್ತು ಲಿಪ್ಸ್ಟಿಕ್ಕು. ಸೊ ರೆಡಿ ಆಗಿಬಿಟ್ಟು ಸಿಗ್ತೀನಿ. ಸೊ ಇವಾಗ ರೆಡಿಯಾಗಿ ಆಗಿದೆ. ಟಿವಿ ನಂಗೆ ಇರಿಟೇಟ್ ಮಾಡ್ತಾಯಿದೆ. ರೆಡಿಯಾಗಿದ್ದೀನಿ, ಏನೂ ರೆಡಿಯಾಗಿಲ್ಲ. ನಾನು ಹೇಳ್ದಂಗೆ ಕಾಜಲ್ ಹಾಕ್ತಿದ್ದೀನಿ, ಐಲೈನರು, ಲಿಪ್ಸ್ಟಿಕ್ಕು ಅಷ್ಟೇ. ಸ್ಯಾರಿ ಹಾಕ್ಕೊಂಡು ವೀಡಿಯೋ ಮಾಡ್ಕೊಂಡಿದ್ದೊಂದು ಕ್ಲಿಪ್ ಹಾಕಿದ್ದೀನಿ, ನೀವೇ ನೋಡಿ. ಪಾರಿಜಾತದ ಸುಗಂಧ ಮಾತನಾಡಿದೆ, ನನ್ನ ಜೀವದ ನಿನಾದ ನಿನ್ನದಾಗಿದೆ. ಕಣ್ಣಿನಲ್ಲಿ ನಿನ್ನ ತುಂಬಿಕೊಳ್ಳುವಾಗ ಉಳಿದ ಕೆಲಸ ಮರೆತೇ ಹೋಗಿದೆ. ಪಾರಿಜಾತದ ಸುಗಂಧ ಮಾತನಾಡಿದೆ, ನನ್ನ ಜೀವದ ನಿನಾದ ನಿನ್ನದಾಗಿದೆ. ಇಷ್ಟೆಲ್ಲ ಮಾಡಿ ಪೂಜೆ ಮಾಡೋ ಅಷ್ಟರಲ್ಲಿ ಆಲ್ರೆಡಿ ಊಟ ಟೈಮ್ ಆಗಿತ್ತು. ಊಟಕ್ಕೆ ನಮ್ಮಮ್ಮ ವಡೆ ಮತ್ತು ಪಾಯಸ ಮಾಡಿತ್ತು, ಅದ್ರ ಜೊತೆಗೆ ಅನ್ನ ಸಾಂಬಾರು ಮಾಡಿತ್ತು. ನಾನು ವಡೆ ಪಾಯಸ ಆದ ತಕ್ಷಣ ಪ್ಲೇಟ್ಗೆ ಹಾಕೊಂಬಂದು ಕೂತ್ಕೊಬಿಟ್ಟಿದ್ದೆ. ನನಗೆ ಬಿಸಿ ಬಿಸಿಲು ತಿನ್ನೋಕ್ಕೆ ಸಖತ್ ಇಷ್ಟ ಅಂದ್ಬಿಟ್ಟು. ಸೊ ಅದನ್ನು ತಿಂದ್ಕೊಂಡು ದೀಪಾವಳಿಗೆ ಅಂಕಿತಾ ಅವರಿಗೆ ಸ್ವೀಟ್ಸು ಮತ್ತು ಖಾರ ಬಂದಿದೆ, ದೀಪಾವಳಿ ಸ್ಪೆಷಲ್ ಅಂತ. ಆ್ಯಂಡ್ ಇವೇನು ಸ್ವೀಟ್ಸ್ ಇದೆ ಅಂತ. ವಾವ್, ಜಸ್ಟ್ ವಾವ್. ನಂಗೆ ಇದು ನೋಡೋದಕ್ಕೆ ಸಖತ್ ಇಷ್ಟ. ಅಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿರ್ತಾರಪ್ಪ. ಸೊ ಈ ವಿಡಿಯೋ ಈ ರೀತಿ ಎಂಡ್ ಆಯಿತು. ಸೊ ನಿಮ್ಮ ದೀಪಾವಳಿ ಹೆಂಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ದೀಪಾವಳಿ ಹಾಲಿಡೇಸ್ ಹೆಂಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಕೀಪ್ ವಾಚಿಂಗ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಜಸ್ಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಬಾಯ್.